ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಭಕ್ತಿ ಆಡಿಯೋ ಮತ್ತು ವಿಡಿಯೋ ಸಮರ್ಪಿಸುವ ಫೆಬ್ರವರಿ 2024ರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಇವತ್ತಿನ ಈ ನಮ್ಮ ರಾಶಿ ಭವಿಷ್ಯ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋರು ಪ್ರೊಫೆಸರ್ TR ವಿಜಯಕುಮಾರ್ ಅವರು. ಇವರು ಕಳೆದ 23 ವರ್ಷಗಳಿಂದ ಜ್ಯೋತಿಷ್ಯ ಬೋಧನೆ ಮತ್ತು ಕನ್ಸಲ್ಟೆಂಟ್ ಸಮಾಲೋಚನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ ವಿಜಯಕುಮಾರ್ ಅವರಿಗೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ಗುರುಗಳೇ, ಕನ್ಯಾ ರಾಶಿಯ ಭವಿಷ್ಯ ಫೆಬ್ರವರಿ 2024ರಲ್ಲಿ ಹೇಗಿದೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡ್ತೀರಾ? ನೋಡಿ, ಕನ್ಯಾ ರಾಶಿಯವರಿಗೆ ಈ ತಿಂಗಳು ರವಿಯು 15ನೇ ತಾರೀಕಿನವರೆಗೂ ಅಷ್ಟೊಂದು ಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇಲ್ಲ. 5ರಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಉದರ ಸಂಬಂಧಿಸಿದ ತೊಂದರೆಗಳು, ಮೊಣಕಾಲು ನೋವಿನಿಂದ ಬಾಧೆ ಪಡ್ತೀರ. ಆದರೆ ಇದೆಲ್ಲ ನಿವಾರಣೆ ಆಗುತ್ತೆ 14ರ ನಂತರ. ಯಾಕಂದರೆ 6ನೇ ಮನೆಗೆ ಪ್ರವೇಶ ಆಗ್ತಾ ಇದ್ದಾಗೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಪಡೀತಾರೆ. ಹಾಗೆ ಕುಜಗ್ರಹವು 4 ಮತ್ತು 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸ್ತಕ್ಕಂಥ ಅವಕಾಶಗಳು ಕಂಡು ಬರ್ತಾ ಇದೆ. ಅದರಿಂದ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವಾಹನಗಳನ್ನು ನಡೆಸಬೇಕಾದ್ರೆ ಅಥವಾ ಓಡಾಡುವಾಗೂ ಅಷ್ಟೇ ಎಡವು ಬೀಳುವಂಥ ಸಂದರ್ಭಗಳು ಕಂಡುಬರುತ್ತಾ ಇದೆ. ಹಾಗೆ ಬುಧ ಗ್ರಹವು ತಾರೀಕು 20ರ ನಂತರ ಶುಭ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ. ವ್ಯಾಪಾರಸ್ಥರಿಗೆ ಅತ್ಯಂತ ಶುಭವಾಗುತ್ತೆ. ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಅವಕಾಶಗಳು ಬರುತ್ತೆ. ಇನ್ನು ಶುಕ್ರ ಗ್ರಹವು ತಿಂಗಳ ಪೂರ್ತಿ ಶುಭ ಸ್ಥಾನದಲ್ಲೇ ಇರೋದ್ರಿಂದ, ಹಾಗೆ ದ್ವಿತೀಯಾಧಿಪತಿ ಮತ್ತು ಪಂಚಮಾಧಿಪತಿ ಅಂತ ಹೇಳ್ತೀವಿ, ಅಂದರೆ ಕುಟುಂಬ ಭಾಗ್ಯ ಎರಡೂ ಫಲಪ್ರಾಪ್ತಿ ಆಗ್ತಾ ಇರೋದ್ರಿಂದ ಶುಕ್ರ ಗ್ರಹವು ಮಂಗಳ ಕಾರ್ಯಗಳಿಗೆ ಹೆಚ್ಚಿನ ಒಂದು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಗುರುಗ್ರಹವು ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಗುರುಬಲ ಇಲ್ಲ ಅಂತ ಹೇಳ್ತೀವಿ ಯಾರಿಗೆಲ್ಲ ಕನ್ಯಾ ರಾಶಿಯವರಿಗೆ. ಅಷ್ಟಮದಲ್ಲಿರ್ತಕ್ಕಂಥ ಗುರು ಕೆಲವೊಂದು ವ್ಯಾಧಿಗಳನ್ನು ಹುಟ್ಟಾಕುತ್ತೆ ಅಂಥೇಳಿ, ವಿಶೇಷವಾಗಿ ಯಾರೆಲ್ಲ ಡಯಾಬಿಟಿಕ್ ಇರ್ತೀರ ಅಥವಾ ಒಂದು ಏನು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ಅಂಥವರಿಗೆ ಇದು ಅಶುಭವಾದಂಥ ಫಲಗಳನ್ನು ಕೊಡ್ತಕ್ಕಂಥ ಮಾಸ ಆಗಿರುತ್ತೆ. ಇನ್ನು ಶನಿಗ್ರಹವು 6ರಲ್ಲಿ ಸಂಚಾರ ಮಾಡ್ತಾ ಇದೆ. ವೈರಿಗಳ ವಿರುದ್ಧ ಜಯ ಅಂತ ಹೇಳ್ತೀವಿ. ಅಂದರೆ ಇದುವರೆಗೂ ನಿಮಗೆ ಯಾರಾದರೂ ವೈರಿಗಳು ತೊಂದರೆ ಕೊಡ್ತಾ ಇದ್ದ ಪಕ್ಷದಲ್ಲಿ ಅವರ ವಿರುದ್ಧ ಅನುಕೂಲ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರ. ಹಾಗೆ ರಾಹುಗ್ರಹವು ಸಪ್ತಮದಲ್ಲೂ, ಕೇತು ಲಗ್ನದಲ್ಲೂ ಅಂದರೆ ನಿಮ್ಮ ರಾಶಿಯಲ್ಲೂ ಸಂಚಾರ ಮಾಡ್ತಾ ಇರೋದ್ರಿಂದ ಕನ್ಯಾ ರಾಶಿಯವರು ಸ್ವಲ್ಪ ದಾಂಪತ್ಯ ವಿರಸ ಉಂಟಾಗುವಂಥ ಅವಕಾಶಗಳಿದ್ದಾವೆ. ಭಾಳ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಅಂದರೆ ಸಾಕಷ್ಟು ನೀವು ಮೌನವನ್ನು ವಹಿಸೋದು ಭಾಳ ಸೂಕ್ತ ಅಂತಲೇ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸ ಹೇಗಿರುತ್ತೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ? ನೋಡಿ, ಕನ್ಯಾ ರಾಶಿಯ ಅಧಿಪತಿನೇ ಬುಧ. ಅದರಿಂದ ಕನ್ಯಾ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ 20ರ ನಂತರ ಈ ಕನ್ಯಾ ರಾಶಿಯವರಿಗೆ ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಇವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸ ಲಭ್ಯ ಆಗುತ್ತೆ 20ನೇ ತಾರೀಕಿನ ನಂತರ. ಅಂದರೆ ಇದುವರೆಗೂ ಓದ್ತಾ ಇರೋವಂಥವ್ರಿಗೆ ಏನೋ ಅಂತ ನೀವು ಕೇಳ್ಬೋದು. ಏನಾಗುತ್ತೆ ಅಂದರೆ 20ನೇ ತಾರೀಕುವರೆಗೂ ಸ್ವಲ್ಪ ಚಂಚಲತೆ ಇರುತ್ತೆ ಮಕ್ಕಳಲ್ಲಿ ಅಷ್ಟೇ. ಓದೋದು ಸರಿಯಾಗಿ ಅರ್ಥ ಆಗದಿರ ಇರ್ಬೋದು, ಅಥವಾ ಪ್ರಯತ್ನ ಜಾಸ್ತಿ ಪಡಬೇಕಾಗತ್ತೆ, ಅಥವಾ ಉದಾಸೀನ, ಈ ರೀತಿಯಾದಂಥ ತೊಂದರೆಗಳು ಉಂಟಾಗ್ತವೆ. ಆದರೆ 20ನೇ ತಾರೀಕಿನ ನಂತರ ಭಾಳ ಚುರುಕುಗೊಳ್ತಾರೆ, ಉತ್ತಮ ವಿದ್ಯಾಭ್ಯಾಸವನ್ನು ಪಡೀತಾರೆ. ಹಾಗೆ ಉನ್ನತ ಶಿಕ್ಷಣ ಇರ್ಬೋದು, ಅಥವಾ ಒಂದು ಡಿಗ್ರಿ ಹೋಗಬೇಕು ಅಂತ ಇದ್ದವರು, ಹಾಗೆ ದೇಶ ವಿದೇಶಗಳಲ್ಲಿ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ಇದ್ದರೆ ಅವರಿಗೆಲ್ಲರಿಗೂ 20ನೇ ತಾರೀಕಿನ ನಂತರ ಹೆಚ್ಚಿನ ಅನುಕೂಲಗಳು ಲಭ್ಯ ಆಗುತ್ತೆ. ವಿವಾಹದ ವಿವರಗಳನ್ನು ತಿಳಿಸ್ತೀರಾ ಗುರುಗಳೇ? ನೋಡಿ, ವಿವಾಹವನ್ನು ನಾವು ತೆಗೆದುಕೊಳ್ಳೋದಾದರೆ ಗುರುಬಲ ಅಂತ ತೆಗೆದುಕೊಳ್ತೇವೆ. ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇದೆ. ಅದು ಮೇ 1ನೇ ತಾರೀಕಿನ ನಂತರ ಗುರುಬಲ ಇವರಿಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಮೇ 1ನೇ ತಾರೀಕಿನ ನಂತರನೇ ಪ್ರಯತ್ನ ಮಾಡಬೇಕು ಅಂತ ಇಲ್ಲ, ಈಗ ಪ್ರಯತ್ನ ಮಾಡಲಿ. ಯಾಕಂದರೆ ಈ ತಿಂಗಳು ಶುಕ್ರನ ಒಂದು ಅನುಕೂಲತೆ ಇದೆ. ಯಾಕಂದರೆ ದ್ವಿತೀಯಾಧಿಪತಿ ಮತ್ತು ನವಮಾಧಿಪತಿ ಅಂತ ಹೇಳ್ತೀವಿ. ಹಾಗೆ ಶುಕ್ರ ವಿವಾಹಕ್ಕೆ ಕಾರಕ ಅಂತ ಹೇಳ್ತೀವಿ. ಆದ್ದರಿಂದ ಮದುವೆಯ ಒಂದು ಅನುಕೂಲತೆಗಳನ್ನು ಮಾಡಿಕೊಡೋದ್ರಿಂದ ಒಂದು ಎಂಗೇಜ್ಮೆಂಟು ಮಾತುಕತೆಗಳು ಏಪ್ರಿಲ್ ಒಳಗಡೆ ಮುಗಿಸ್ಕೊಂಡು ಮೇ ನಂತರ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲಗಳಿದ್ದಾವೆ. ಈ ರಾಶಿಯ ಉದ್ಯೋಗ ಮತ್ತು ವ್ಯವಹಾರಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಗಳೇ? ನೋಡಿ, ಉದ್ಯೋಗ ಅಂತ ಬಂದರೆ ನಾವು ಇಂಪಾರ್ಟೆಂಟಾಗಿ ಶನಿಗ್ರಹವನ್ನು ತೆಗೆದುಕೊಳ್ತೇವೆ.
ಶನಿ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಉದ್ಯೋಗ ಪ್ರಾಪ್ತಿ ಅಂದರೆ ಹೊಸ ಕೆಲಸಗಳು ಪ್ರಾಪ್ತಿ ಆಗುತ್ತೆ. ಯಾರೆಲ್ಲ ಉದ್ಯೋಗವನ್ನು ಅರಸ್ತಾ ಇದ್ದೀರಾ ನಿಮಗೆ ಉದ್ಯೋಗ ಪ್ರಾಪ್ತಿ ಆಗೋದಕ್ಕೆ ಉತ್ತಮವಾದಂತಹ ಮಾಸ ಆಗಿದೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗುತ್ತೆ. ಹಾಗೆ ವ್ಯಾಪಾರಸ್ಥಿಗೆ ಹೆಚ್ಚಿನ ಲಾಭಗಳನ್ನು ಗಳಿಸ್ತೀರ. ಆದರೆ ಜೊತೆಗೆ ಗುರು ಅಷ್ಟಮದಲ್ಲಿರೋದ್ರಿಂದ ಈ ಲಾಭಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳು ಉಂಟಾಗ್ತವೆ, ಕಿರಿಕಿರಿಗಳು ಉಂಟಾಗ್ತವೆ. ನಿಮಗೆ ಪ್ರಮೋಷನ್ ಬಂದ್ರೂ ಸಹ ನಿಮ್ಮ ಹೈಯರ್ ಅಥಾರಿಟೀಸ್ ಅಥವಾ ಏನು ಉನ್ನತ ಅಧಿಕಾರಿಗಳಿಂದ ಕಿರುಕುಳಗಳು ಉಂಟಾಗ್ಬೋದು. ಆದರೂ ನೀವು ಉತ್ತಮ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಕೋರ್ಟು ಕಚೇರಿ ವ್ಯವಹಾರಗಳ ಬಗ್ಗೆ ಏನೆಲ್ಲ ಆಗ್ಬೋದು ದಯವಿಟ್ಟು ತಿಳಿಸ್ತೀರಾ ಗುರುಗಳೇ? ಕನ್ಯಾ ರಾಶಿಯವರಿಗೆ ಕುಜನ ಅನುಗ್ರಹ ಈ ತಿಂಗಳಿಲ್ಲ. ಯಾಕಂದರೆ 4 ಮತ್ತು 5ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ಕೌಟುಂಬಿಕ ವ್ಯವಹಾರಗಳಿಗೆ ಬಗ್ಗೆ ಏನಾದರೂ ಕೋರ್ಟು ಕಚೇರಿಯಲ್ಲಿದ್ದರೆ ಅದು ಸುಗಮವಾಗಿ ಬಗೆಹರಿಯೋದಿಲ್ಲ. ಆದ್ದರಿಂದ ಈ ತಿಂಗಳ ನಂತರದ ತಿಂಗಳಲ್ಲಿ ಅನುಕೂಲ ಆಗುತ್ತೆ. ಈ ತಿಂಗಳು ಅಷ್ಟೊಂದು ಶುಭದಾಯಕವಾಗಿಲ್ಲ. ಈ ರಾಶಿಯವರಿಗೆ ಶುಭ ದಿನಗಳು ಮತ್ತು ಅಶುಭ ದಿನಗಳು ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನೋಡಿ, ಸಾಮಾನ್ಯವಾಗಿ ಕನ್ಯಾ ರಾಶಿಯವರಿಗೆ ಅಷ್ಟಮ ಚಂದ್ರ ಅಂತ ಹೇಳ್ತೀವಿ. ಅಂದರೆ ಮೇಷರಾಶಿಯಲ್ಲಿ ಚಂದ್ರ ಸಂಚಾರ ಮಾಡಬೇಕಾದ್ರೆ ಅಂದರೆ ಈ ತಿಂಗಳ 14, 15 ಮತ್ತು 16ನೇ ದಿನಾಂಕಗಳು, ಈ 3 ದಿನಾಂಕಗಳು ಶುಭದಾಯಕವಲ್ಲ. ಭಾಳ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಶುಭ ದಿನಗಳು ಅಂದರೆ ಈ ದಿನಗಳಲ್ಲಿ ನಿಮಗೆ ಚಂದ್ರಬಲ ಇರುತ್ತೆ. ನಿಮ್ಮ ನಕ್ಷತ್ರಗಳಿಗೆ ತಾರಾಬಲವನ್ನು ಹೊಂದಿಸ್ಕೊಂಡು ಈ ದಿನಗಳನ್ನು ಉಪಯೋಗಿಸ್ಕೊಳ್ಬೋದು. 5, 11, 12, 19, 21, 22 ಮತ್ತು 26ನೇ ದಿನಾಂಕಗಳು ಶುಭದಾಯಕವಾಗಿದ್ದು ಈ ದಿನಗಳನ್ನು ನೀವು ಯಶಸ್ವಿಯಾಗಿ ಬಳಸ್ಕೊಳ್ಬೋದು. ಈ ರಾಶಿಯವರು ಮಾಡಿಕೊಳ್ಬೇಕಾದಂಥ ಪರಿಹಾರಗಳ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಪರಿಹಾರ ಅಂತ ಬಂದಾಗ ರವಿ ಗ್ರಹವು ಮೊದಲ 15 ದಿನಗಳು ಅಷ್ಟೊಂದು ಶುಭದಾಯಕವಾಗಿಲ್ಲ. ಆದ್ದರಿಂದ ರವಿಯ ಪ್ರೀತ್ಯರ್ಥವಾಗಿ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಕುಜಗ್ರಹವು ತಿಂಗಳ ಪೂರ್ತಿನೂ ಅಶುಭ ಸ್ಥಾನದಲ್ಲಿರೋದ್ರಿಂದ ಒಂದು ಪಂಚಾಮೃತ ಅಭಿಷೇಕ ಅಂತ ಹೇಳ್ತೇವೆ, ಸುಬ್ರಹ್ಮಣ್ಯರಿಗೆ ಒಂದು ಮಂಗಳವಾರ ಮಾಡಿಸ್ಕೊಳ್ಳೋದು ಭಾಳ ಅನುಕೂಲಕರ ಆಗುತ್ತೆ. ಇನ್ನು ಗುರುಬಲವೂ ಸಹ ಇಲ್ಲ ತಮಗೆ, ರುದ್ರಾಭಿಷೇಕ ಮಾಡಿಸ್ಕೊಳ್ಳಿ, ಗುರುಪಾದ ಪೂಜೆಯನ್ನು ಮಾಡ್ಕೊಳ್ಳಿ, ಹೆಚ್ಚಿನ ಅನುಕೂಲ ಸಿಗುತ್ತೆ. ಇನ್ನು ರಾಹುಕೇತುಗಳ ಒಂದು ತೊಂದರೆಯಿಂದ ಬಿಡುಗಡೆ ಆಗೋದಕ್ಕೆ ಒಂದು ನಾಗಪೂಜೆಯನ್ನು ಮಾಡಿಕೊಳ್ಳೋದು ಭಾಳ ಸೂಕ್ತ. ಇತರೆ ವಿಷಯಗಳು ಅಥವಾ ವಿಶೇಷಗಳು ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ತೀರಾ ಗುರುಗಳೇ? ನೋಡಿ, ಕನ್ಯಾ ರಾಶಿಯವರಿಗೆ ಅಂತಲ್ಲ, ಇದು ಎಲ್ರಿಗೂ ಅನುಕೂಲ ಆಗುವಂಥದ್ದು ಅಂದರೆ ಗುರು ಪುಷ್ಯ ಯೋಗ ಅಂತ ಹೇಳ್ತೀವಿ. ಈ ಫೆಬ್ರವರಿ ತಿಂಗಳಲ್ಲಿ ತಾರೀಕು 22ರಂದು ಗುರುವಾರ ಇದ್ದು ಆ ದಿವಸ ಪುಷ್ಯ ನಕ್ಷತ್ರವು ಒಂದುಗೂಡಿ ಬರ್ತಾ ಇರೋದ್ರಿಂದ ಅತ್ಯಂತ ಶುಭದಾಯಕವಾದ ದಿನ ಆಗಿರುತ್ತೆ. ಈ ದಿನ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಹೆಚ್ಚಿನ ಯಶಸ್ಸನ್ನು ಗಳಿಸ್ತೀರ ಅಂಥೇಳಿ. ಹಾಗೆ ವಿವಾಹವೊಂದನ್ನು ಬಿಟ್ಟು ಉಳಿದ ಎಲ್ಲ ಕೆಲಸ ಕಾರ್ಯಗಳಿಗೂ ಈ ದಿನ ಶುಭದಾಯಕವಾಗಿರುತ್ತೆ. ಈ ದಿನವನ್ನು ತಾವು ಸದುಪಯೋಗ ಪಡಿಸ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ.